ಆರೋಗ್ಯವೇ ಮಹಾಭಾಗ್ಯ ಅಂತೇಳಿ ಅಂತಾರೆ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಒಂದು ಜ್ಯೂಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದರಲ್ಲೂ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಂತಂದರೆ ಈ ಮದ್ದನ್ನು ನೀವು ಮಾಡಿದ್ದೇ ಆದರೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇನ್ನೇಕೆ ತಡ ಮಾಡೋದು. ಈ ಜ್ಯೂಸನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಬಾಳೆ ದಿಂಡನ್ನು ತಗೋಬೇಕಾಗುತ್ತೆ. ಬಾಳೆ ದಿಂಡಿನಲ್ಲಿ ಹೇರಳವಾದಂತಹ ಫೈಬರ್ ಅಂಶ ಅನ್ನೋದು ಇರುತ್ತೆ. ಅಂದರೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿ ಇರೋದ್ರಿಂದ ದೇಹದ ತೂಕ ಇಳಿಕೆಗೂ ಕೂಡ ಇದು ಸಹಾಯಕ. ಕೇವಲ ಇದು ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತಷ್ಟೇ ಅಲ್ಲ, ನೋಡಿ ತೂಕ ನಷ್ಟಕ್ಕೂ ಕೂಡ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಈ ಜ್ಯೂಸನ್ನು ಮಾಡಿ ಕುಡಿತಾ ಬಂದರೆ ಕಾಲಕ್ರಮೇಣ ಸಹಜವಾಗಿ ದೇಹದಲ್ಲಿರುವಂತಹ ಅನಾವಶ್ಯಕವಾದಂತಹ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ನೋಡಿ ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಹೊರಭಾಗದಲ್ಲಿ ಇರೋವಂಥ ಲೇಯರ್ ಥರ ಏನಿರುತ್ತೆ ಆ ಎಲ್ಲ ದಿಂಡಿನ ಭಾಗವನ್ನು ತೆಗಿತಾ ಬರಬೇಕಾಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ಭಾಗನ ಮಾತ್ರ ತಗೋಬೇಕು. ನೋಡಿ ಈ ರೀತಿ ತೆಗಿಬೇಕಾಗತ್ತೆ. ತೆಗೆದ್ಬಿಟ್ಟು ನಂತರ ಮಧ್ಯದಲ್ಲಿರೋವಂಥ ಭಾಗನ ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡುವಾಗ ಒಂದು ರೀತಿ ನಾರಿನ ಥರ ಈ ಥರ ಬರುತ್ತೆ. ಆ ರೀತಿ ಬಂದಾಗ ತೆಗೆದುಬಿಡಿ. ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡ ನಂತರ ಇದನ್ನು ನಾನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಇದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬಹುದು. ಎಷ್ಟೋ ಜನ ಹೇಳ್ತಾರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿದೆಯಾ, ಹಾಗಿದ್ರೆ ಕಿಡ್ನಿ ಕಲ್ಲಿನ ಸಮಸ್ಯೆಗೆ ಯಾವ ವೈದ್ಯರು ಬೇಡ, ಮೂತ್ರಪಿಂಡದಲ್ಲಿರುವಂಥ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಈ ಬಾಳೆ ದಿಂಡಿಗೆ ಇದೆ ಅಂತೇಳಿ ಹೇಳ್ತಾರೆ. ಆದುದರಿಂದ ಬಾಳೆ ದಿಂಡಿನ ಜ್ಯೂಸು, ಬಾಳೆ ದಿಂಡಿನ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ತುಂಬ ಒಳ್ಳೆಯ ಮನೆಮದ್ದು ಇದು. ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾವು ಕಟ್ ಮಾಡಿ ಜಾರ್ಗೆ ಹಾಕೊಂಡ ನಂತರ 2 ಮೆಣಸುಕಾಳನ್ನು ಹಾಕಿದ್ದೀನಿ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತಂದರೂ ಕೂಡ ಕೊತ್ತಂಬರಿ ಸೊಪ್ಪಿನ ಸೇವನೆಯಿಂದ ಆ ಇನ್ಫೆಕ್ಷನ್ ಅನ್ನೋದು ಸಹಜವಾಗಿ ಸರಿಯಾಗೋದಕ್ಕೆ ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಚಿಟಿಕೆ ಆಗೋಷ್ಟು ನಾನು ಪಿಂಕ್ ಸಾಲ್ಟನ್ನು ಹಾಕಿದ್ದೀನಿ. ಬೇಕಿದ್ರೆ ಉಪ್ಪನ್ನು ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಇವಾಗ ಇದನ್ನು ನಾನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಡ ನಂತರ ಇದನ್ನು ಕ್ಲೀನಾಗಿ ನೋಡಿ ಶೋಧಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಬೇಕಿದ್ರೆ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಇಟ್ಕೊಳ್ಬಹುದು. ನಿಮಗೆ ಕುಡಿಯೋಕ್ಕಾಗಲ್ಲ ಅಂತನ್ನೋರು, ಬೇರೆ ರೀತಿಯ ಫ್ಲೇವರ್ ಬೇಕು ಅನ್ನೋರು ನಿಂಬೆಹಣ್ಣಿನ ರಸ ಕೂಡ ಇಟ್ಕೊಳ್ಬಹುದು ಅಥವಾ ಸ್ಕಿಪ್ ಮಾಡಬಹುದು. ನೋಡಿ ನಾನು ಇದನ್ನು ಕ್ಲೀನಾಗಿ ರುಬ್ಕೊಂಡ ನಂತರ ನುಣ್ಣಗೆ ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಬಾಳೆ ದಿಂಡಿನಲ್ಲಿ ಪೊಟ್ಯಾಷಿಯಂ ಮತ್ತು ಡೈಯೂರೆಟಿಕ್ ಅನ್ನೋ ಅಂಶ ಇರೋದ್ರಿಂದ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡುತ್ತೆ. ಇದು ಅಂದರೆ ಆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಮತ್ತು ಇದರಲ್ಲಿ ವಿಟಮಿನ್ B6 ಅನ್ನೋ ಅಂಶ ಕೂಡ ಇರೋದ್ರಿಂದ ಮೂತ್ರನಾಳದ ಸೋಂಕನ್ನು ಕೂಡ ನಿವಾರಿಸುತ್ತದೆ. ಹೇರಳವಾದ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಕೂಡ ಈ ಬಾಳೆ ದಿಂಡಿನಲ್ಲಿ ಅಡಗಿರುತ್ತದೆ. ಅದಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆ ಇರೋಂಥವ್ರು ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿಯೋದ್ರಿಂದ ಉತ್ತಮ ಅಂತಲೇ ಹೇಳಬಹುದು. ಆಸಿಡಿಟಿ, ಎದೆಯುರಿ ಈ ರೀತಿಯ ಸಮಸ್ಯೆ ಇದ್ದವರು ಕೂಡ, ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದವರು ಕೂಡ, ದೇಹದಲ್ಲಿ ಐರನ್ ಅಂಶ ತುಂಬಾ ಮುಖ್ಯ ಅಂತಾರೆ. ಅಂದರೆ ಅನಿಮಿಯಾ ಅನ್ನೋ ಪ್ರಾಬ್ಲಮ್ ಕೂಡ ಬರುತ್ತೆ ಎಷ್ಟೋ ಜನರಿಗೆ. ಅದೆಲ್ಲ ಸರಿಯಾಗಬೇಕು, ಕಬ್ಬಿಣದ ಅಂಶದ ಕೊರತೆಯನ್ನು ನೀಗಿಸಿಕೊಳ್ಳಬೇಕು ಅಂತಂದರೆ ತಪ್ಪದೆ ಈ ಬಾಳೆ ದಿಂಡಿನ ಜ್ಯೂಸನ್ನು ಮಾಡಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದರೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಪ್ರತಿದಿನ ಆಗಲ್ಲ ಅನ್ನೋರು ದಿನ ಬಿಟ್ಟು ದಿನ, ವಾರಕ್ಕೆ 2 ಬಾರಿ ಆದರೂ ಕೂಡ ಇದನ್ನು ಕುಡಿಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಯ ಮನೆಮದ್ದಿನ ವಿಡಿಯೋಗಳನ್ನು ನೋಡಬೇಕು ಅಂದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯಾವುದಾದ್ರೂ ಮನೆಮದ್ದಿನ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲು ಮತ್ತೆ ಬರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.